ಪ್ರತಿಯೊಂದು ಲೈನಿಗೂ, ಹಸ್ತದಲ್ಲಿರುವಂತಹ ಪ್ರತಿಯೊಂದು ರೇಖೆಗೂ ತನ್ನದೇ ಆದ ಕೆಲವು ಫಲಗಳು ಇರುತ್ತದೆ. ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾದಾಗ, ಆ ರೇಖೆಯಲ್ಲಿ ಸ್ವಲ್ಪ ಬದಲಾವಣೆ ಆದಾಗ ಇರುವಂತಹ ಕೆಲವು ದೋಷ ಫಲಗಳು ಅಥವಾ ಉತ್ತಮ ಫಲಗಳ ಬಗ್ಗೆ ನಾವು ತಿಳ್ಕೋಬೇಕು. ಅಂದರೆ ಈಗ ಆಯುಷ ರೇಖೆ ಇರುತ್ತೆ. ಆಯುಷ ರೇಖೆಯಲ್ಲಿ ಅದು ಎರಡಾಗಿ ಸೀಳಿದ್ದರೆ, ಕೊನೆಯಲ್ಲಿ ಸೀಳಿದ್ದರೆ, ಮಧ್ಯದಲ್ಲಿ ಕಟ್ಟಾಗಿದ್ದರೆ, ಇಂತಹ ಫಲಗಳನ್ನು ನಾವು ಹೇಳ್ಬೇಕಾದ್ರೆ ಆ ರೇಖೆಯನ್ನ ಸರಿಯಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತೆ. ಎಲ್ಲರ ಹಸ್ತದಲ್ಲೂ ಆಯುಷ ರೇಖೆ ಇರುತ್ತದೆ. ಆದರೆ ಆಯುಷ ರೇಖೆ ಎಲ್ಲರ ಹಸ್ತದಲ್ಲಿದ್ದರೂ ಸಹ ಅದರ ಫಲಗಳು ಬೇರೆ ಬೇರೆಯಾಗಿರುತ್ತದೆ. ಅದು ಯಾಕೆ ಬೇರೆಯಾಗುತ್ತದೆ? ನಾನು ಕೈಯಲ್ಲೂ ಇದೆ, ಅವ್ರ ಕೈಯಲ್ಲೂ ಇದೆ, ಯಾಕದು ಅದರ ಫಲಗಳು ಮಾತ್ರ ಬೇರೆ ಯಾಕಾಗುತ್ತದೆ ಎಂಬುದನ್ನ ಜನಗಳು ಕೇಳ್ತಾರೆ. ಹೌದು, ನಿಜವಾಗಲೂ ಅದನ್ನು ನಾವು ತಿಳ್ಕೋಬೇಕು. ಆಗಲೇ ಲೈಫ್ ಲೈನ್ ಡಿವೈಡೆಡ್ ಇನ್ 2 ಪಾರ್ಟ್ಸ್ ಇನ್ ಹ್ಯಾಂಡ್ ಅಂತ ನಾವು ಇವತ್ತಿನ ಕಾರ್ಯಕ್ರಮವನ್ನು ಹೇಳ್ತೇವೆ. ಇದರಿಂದ ಆಗುವಂತಹ ನಮಗೆ ಉತ್ತಮವಾದ ಜೀವನ, ಹೆಚ್ಚು ಕಾಲ ಬದುಕಿರುವಂಥದ್ದು, ಜೀವನದಲ್ಲಿ ನಾವು ದೀರ್ಘಕಾಲದವರೆಗೆ ಬದುಕಿರುವಂಥದ್ದು, ನಮ್ಮ ಆಸೆಗಳು ಈಡೇರುವಂಥದ್ದು, ನಮ್ಮ ಆಸೆಗಳಂತೆ ನಾವು ಜೀವನ ಮಾಡುವುದು, ಅಥವಾ ಜೀವನದಲ್ಲಿ ಏರುಪೇರುಗಳಾಗುತ್ತವೆ ಎಂಬುದು ಮುಂತಾದ ಎಲ್ಲಾ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕಾದ್ರೆ ನಮ್ಮ ಲೈಫ್ ಲೈನ್ ಅಥವಾ ಆಯುಷ ರೇಖೆಯನ್ನ ನೋಡಬೇಕು. ಇವತ್ತು ಆ ರೇಖೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗೆಯೇ ಇವತ್ತು ಟಿಪ್ಸ್ ಅಲ್ಲಿ ನಮ್ಮ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವರ ಯಾವ ಯಾವ ಗುಣಗಳಲ್ಲಿ ಅವರಲ್ಲಿ ಕಂಡು ಬರುತ್ತದೆ, ಅವರು ಯಾವ ಯಾವ ರೀತಿಯಲ್ಲಿ ಇರುತ್ತಾರೆ ಎಂಬುದನ್ನ ಇವತ್ತು ತಿಳಿಯೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಹಾಗೆ ಹೇಳಿದೆ, ನಮ್ಮ ಆಯುಷ ರೇಖೆಯ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಆಯುಷ ರೇಖೆ ಅಂದ್ರೆ ನಿಮ್ಗೆ ಗೊತ್ತು, ಯಾವುದು? ನಮ್ಮ ತೋರು ಬೆರಳ ಕೆಳಗಿಂದ ನಮ್ಮ ಹೆಬ್ಬೆರಳಿನ ಸುತ್ತ ಸುತ್ತಿಕೊಂಡು ಬರುವಂತಹ ಅಥವಾ ಶುಕ್ರಪರ್ವಕ್ಕೆ ಸುತ್ತಿರುವಂತಹ ರೇಖೆ. ಅದೇ ನೋಡಿ ಇದು ನಮ್ಮ ತೋರು ಬೆರಳು, ಅದರ ಕೆಳಗಿಂದ ಹೀಗೆ ಬಂದಿರುತ್ತದೆ. ಇದನ್ನ ನಾವು ಆಯುಷ ರೇಖೆ ಅಂತೀವಿ. ಆಯುಷ ರೇಖೆ ಹೀಗೆ ಇರುತ್ತೆ, ಎಲ್ಲರ ಕೈಯಲ್ಲೂ ಇರುತ್ತೆ ಆಯುಷ ರೇಖೆ. ಆದರೆ ಅದರ ಕೊನೆಯಲ್ಲಿ ಏನಾದರೂ ಬದಲಾವಣೆಗಳು ಕಂಡಾಗ ನೋಡಿ ಹೀಗಿರ್ಬೋದು ಕೊನೆಯಲ್ಲಿ. ಆ ಕೊನೆಯಲ್ಲಿ ಹೀಗಿದ್ದಾಗ ಏನಾಗುತ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ಅಂದರೆ ಈ ರೇಖೆ ಯಾವುದು? ಆಯುಷ ರೇಖೆ ಹೀಗೆ ಕೆಳಗೆ ತನಕ ಬಂದು ಅದು ಕವಲೊಡೆದಿದ್ದರೆ ಅದರ ಫಲವೇನು ಎಂಬುದನ್ನ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದು. ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಆದುದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬಾ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇರುವುದರಿಂದ ಅವರಿಗೆ ಯಾರಿಗಾದರೂ ಭವಿಷ್ಯ ತಿಳಿಯಬೇಕೆಂಬ ಅಂತ ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಐ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೀತದೆ ಎಂಬುದನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನ ಹಾಗೂ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಎದುರಿಸಲು ಏನು ಮಾಡಬೇಕು, ಅದರಿಂದ ಪರಿಹಾರ ಏನು ಎಂಬ ವಿಚಾರವನ್ನು ತಿಳಿಸುತ್ತೇವೆ. ಆಸಕ್ತಿ ಇದ್ದವರು ಅಥವಾ ನಂಬಿಕೆ ಇದ್ದವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಈಗ ನಾನು ಹೇಳಿದೆ ನೋಡಿ ನಿಮ್ಗೆ, ಈ ರೀತಿಯಲ್ಲಿ ಆಯುಷ ರೇಖೆ ಕೊನೆಯಲ್ಲಿ ಹೀಗೆ ಬಂದರೆ ಏನು? ಇವರು ಬಡ ಕುಟುಂಬದಲ್ಲಿ ಹುಟ್ಟಿದರೂ ಸಹ ಜೀವನ ಸುಖವಾಗಿರುತ್ತದೆ. ಬಡತನದಲ್ಲಿ ಹುಟ್ಟಿದರೂ ಸಹ ಇವರ ಜೀವನ ಸುಖವಾಗಿರುತ್ತದೆ. ಇವರು ದೀರ್ಘಾಯುಸಿನ
ವ್ಯಕ್ತಿಗಳಾಗಿರುತ್ತಾರೆ. ಹೆಚ್ಚಿನ ಆರೋಗ್ಯದಿಂದ ಹೆಚ್ಚು ಕಾಲವನ್ನ ಜೀವನಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಹಾಗೆಯೇ ತಮ್ಮ ಆಸೆ ಬಯಕೆಗಳನ್ನೆಲ್ಲವನ್ನು ಈಡೇರಿಸಿ ಜೀವನದಲ್ಲಿ ಸಂತೃಪ್ತಿಯನ್ನು ನೀಡುತ್ತಾರೆ. ಆದರೆ ಕೆಲವರಲ್ಲಿ ಏರುಪೇರುಗಳಾಗುವುದುಂಟು. ಜೀವನದಲ್ಲಿ ಹಲವು ರೀತಿಯಲ್ಲಿ ಬದಲಾವಣೆಗಳಾಗುವುದುಂಟು. ಆ ರೀತಿಯಲ್ಲಿ ಬದಲಾವಣೆ ಆದರೂ ಸಹ ಮಧ್ಯ ವಯಸ್ಸಿನವರೆಗೆ ಆ ತೊಂದರೆಗಳು ಇರುತ್ತದೆ. ಮಧ್ಯ ವಯಸ್ಸು ದಾಟಿದ ಮೇಲೆ ಅವರಿಗೆ ತಂದೆಯವರ ಕಡೆಯಿಂದ ಅಥವಾ ಪಿತ್ರಾರ್ಜಿತವಾದ ಆಸ್ತಿಯಿಂದಾಗಿ ಜೀವನದಲ್ಲಿ ಮುಂದುವರಿಯುವಂತಹ, ಜೀವನದಲ್ಲಿ ಹೆಚ್ಚು ಸಂಪಾದನೆ ಮಾಡುವಂತಹ, ಜೀವನದಲ್ಲಿ ಎಲ್ಲಾ ರೀತಿಯ ಅನುಕೂಲತೆಗಳನ್ನು ಹೊಂದುವಂತಹ ಸೌಭಾಗ್ಯವಿದೆ. ಈಗ ನಾನು ಹೇಳಿದ್ದು ಆಯುಷ ರೇಖೆ ಇದೆ. ಆದರೆ ಈ ಆಯುಷ ರೇಖೆ ಎದ್ದು ಕಾಣುವಂತಿರಬೇಕು, ಹೆಚ್ಚು ಅಗಲವಾಗಿರಬಾರದು. ಅದು ಎದ್ದು ಕಾಣುವಂತಿದ್ದರೂ ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಉತ್ತಮ ಎಂಬುದನ್ನ ಹಾಗೆ ಆಯುಷ ರೇಖೆ ಹೀಗಿದ್ದು ಎಲ್ಲೂ ಕಟ್ಟಾಗದೆ ಎಲ್ಲೂ ಅಡ್ಡ ರೇಖೆಗಳು ಬರದೇ ಇದ್ದಾಗ, ಈ ರೀತಿಯ ರೇಖೆಗಳು ಬಂದಾಗ ಆ ವ್ಯಕ್ತಿ ದೀರ್ಘಾಯುಷ್ಯನ ಜೀವನ ನಡೆಸಿ ತನ್ನೆಲ್ಲ ಆಸೆ ಈಡೇರಿಸಿಕೊಂಡು ಜೀವನದಲ್ಲಿ ಸಂತೋಷ ಪಡುತ್ತಾನೆ ಎಂಬುದರ ಸೂಚನೆ ಎಂಬುದು ಇದು. ಅಂದರೆ ಈ ರೀತಿಯ 3 ರೇಖೆಗಳು ಹೀಗಿರ್ಬೇಕು. ಹೀಗಿದ್ದಾಗ ಮಾತ್ರ ಅದು ಸಾಧ್ಯ. ಹಾಗೆ ನೋಡಿ, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಕೂಡ ಇದ್ದರೆ ಅತ್ಯುತ್ತಮ ಎಂಬುದಾಗಿ ನಾವು ಹೇಳಬಹುದು. ಇಲ್ಲೊಂದು ನಕ್ಷತ್ರ ಚಿಹ್ನೆ ಕೂಡ ಇದ್ದಾಗ ಅವರ ಜೀವನ, ಅವರು ಬಡವರಾಗಿದ್ದರೂ ಸಹ ಮುಂದೆ ಅವರು ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬಂತಹ ಸೂಚನೆಯಾಗಿದೆ. ಈಗ ಇದು ಇಷ್ಟೊಂದು ಇಲ್ಲ, ಈ ಗೆರೆ ಇಲ್ಲ, ಈ ರೇಖೆಗಳಿಲ್ಲ, ಈ ರೇಖೆಗಳಿಲ್ಲ, ಹೀಗೆ ಈ ರೇಖೆಗಳಿಲ್ಲ, ನಕ್ಷತ್ರವು ಹೀಗಿಲ್ಲ. ಹೀಗೆ ಇವರ ಆಯುಷ ರೇಖೆ ಹೀಗಿರುತ್ತೆ. ಅದಕ್ಕೆ ಒಂದು ರೇಖೆ ಮಾತ್ರ ಹೀಗೆ ಇಷ್ಟಿಕೆ ಇರುತ್ತೆ, ಒಂದು ರೇಖೆ ಮಾತ್ರ ಇಷ್ಟಿಕೆ ಇರುತ್ತದೆ. ಇಷ್ಟಿಗೆ ಒಂದು ರೇಖೆ ಇಷ್ಟೇ. ಅದರಿಂದಾಗಿ ಅವರು ಏನಾಗುತ್ತೆ ಎಂಬುದನ್ನ ನೋಡೋಣ. ಮೊದಲು ಹೇಳಿದ್ದು 2 ಕಡೆನೂ ಇರುತ್ತೆ, ಇದು ಸಣ್ಣಕ್ಕೊಂದು ಹೀಗಿರುತ್ತದೆ. ಹೀಗಿದ್ದಾಗ ಇವರು ಮನೆಯವರೊಂದಿಗೆ ತುಂಬಾ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ. ಮನೆಯ ಜವಾಬ್ದಾರಿ, ಮನೆಯ ಬಗ್ಗೆ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಹಾಗೆ ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುತ್ತಾರೆ. ತಮ್ಮವರು, ತಮ್ಮ ಮನೆಯವರು ಎಂಬಂತಹ ಒಂದು ಸಂಬಂಧವನ್ನ ಚೆನ್ನಾಗಿ ಬಳಸಿಕೊಳ್ಳುತ್ತಾರೆ. ಹಾಗೆ ಸಂಗಾತಿಯಿಂದ ಇವರಿಗೆ ಸಹಕಾರ ದೊರೆಯುತ್ತದೆ ಎಂದು ಹೇಳಲಾಗದು. ಆದರೆ ಈಗ ಅತ್ತೆ ಹೇಳಿದ ಮೇಲೆ ಆವಾಗ ಇದು ಈ ಕಡೆಗೆ ಒಂದೇ ಲೈನ್, ಹೀಗೆ ಈ ಕಡೆಗೆ ಒಂದು ಲೈನ್ ಹೀಗೆ ಬಂದಿದ್ದರೆ, ಹೀಗೆ ನೋಡಿ, ಹೀಗೆ ಬಂದಿದ್ದರೆ ಇವರು ಸಂಗಾತಿಯಿಂದ, ಸಹಕಾರದಿಂದ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ. ಹೆಂಡತಿಯೇ ಇವರಿಗೆ ಧನವನ್ನು ತರುವಂತಹ, ಧನಕ್ಕೆ ಕಾರಣವಾಗುವಂತಹ, ಐಶ್ವರ್ಯ ಸಂಪತ್ತನ್ನು ಬರುವಂತಹ ವಿಷಯಗಳಲ್ಲಿ ಇವರು ಹೆಚ್ಚಿನ ಸಹಕಾರ ನೀಡುವುದರಿಂದ ಅವರ ಸಂಗಾತಿಯೇ ಅವರಿಗೆ ಐಶ್ವರ್ಯ ದೇವತೆಯಾಗುತ್ತಾರೆ. ಅಂದರೆ ಈ ರೀತಿ ಇದ್ದರೆ, ಆ ಕಡೆ ಇದ್ದರೆ ಅವರಿಗೆ ಮನೆಯವರೊಂದಿಗೆ ಸಂಬಂಧ, ಈ ಕಡೆಗೆ ಈ ರೀತಿ ಇದ್ದಾಗ ಅವರು ತನ್ನ ಸಂಗಾತಿ ಅವರಿಗೆ ಎಲ್ಲವನ್ನು ತಂದುಕೊಡುತ್ತದೆ, ಐಶ್ವರ್ಯವನ್ನು ತಂದುಕೊಡುತ್ತದೆ. ಜೀವನದಲ್ಲಿ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಸಂಗಾತಿಯಿಂದಲೇ ಬರುತ್ತದೆ ಎಂಬುದರ ಸೂಚನೆ. ಇಂತಹ ವ್ಯಕ್ತಿ ಅಂದರೆ ಇವರ ಗುರುಪರ್ವ, ಈ ಗುರುಪರ್ವವು ಉತ್ತಮವಾಗಿ ಉಬ್ಬಿದಂತಿದ್ದರೆ ಇವರಿಗೆ ದಾಂಪತ್ಯ ಸುಖ ಇದರಲ್ಲಿ ಯಾವುದೇ ರೀತಿಯ ಕೊರತೆ ಉಂಟಾಗುವುದಿಲ್ಲ, ನೆಮ್ಮದಿಯ ಜೀವನ ನಡೆಸುತ್ತಾರೆ. ಅಂದರೆ ಇದು ಹೀಗಿದ್ದು ಗುರುಪರ್ವವು ಉಬ್ಬಿದಂತಿದ್ದರೆ, ಈ ಗುರುಪರ್ವ ಉಬ್ಬಿದಂತಿದ್ದರೆ, ಅದು ಚೆನ್ನಾಗಿದ್ದರೆ, ಯಾವುದೇ ದೋಷ ಫಲಗಳು ಅದರ ಮೇಲೆ ಇಲ್ಲದೇ ಇದ್ದಾಗ ಇಂತಹ ವ್ಯಕ್ತಿಗಳು, ಹೀಗೆ ಗೆರೆ ಇರುವಂತಹ ಈ ರೀತಿಯ ವ್ಯಕ್ತಿಗಳು ಸುಖ ಸಂತೋಷದಿಂದ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ. ಅನ್ಯೋನ್ಯವಾಗಿರುವಂತಹ ಗಂಡ ಹೆಂಡತಿಯರಾಗಿರುತ್ತಾರೆ ಎಂಬುದು ಇದರ ಸೂಚನೆ. ಇಲ್ಲಿ ಇದ್ರು ನೋಡಿ, ಈಗ ಬುಧ ಪರ್ವದಲ್ಲಿ ಈ ರೀತಿಯ ತ್ರಿಕೋಣ ಚಿಹ್ನೆ ಇದ್ದಾಗ, ಹೀಗಿದ್ದು ಇದು ಹೀಗಿದ್ದಾಗ, ಈ ಬುಧ ಪರ್ವ, ಈ ಶುಕ್ರ ಪರ್ವ, ಗುರುಪರ್ವವು ಚೆನ್ನಾಗಿದ್ದಾಗ, ಅಲ್ಲಿ ಒಂದು ಬುಧ ಪರ್ವದಲ್ಲಿ ಒಂದು ತ್ರಿಭುಜ ಅಥವಾ ತ್ರಿಕೋಣ ಇದ್ದರೆ ಅವರು ಹಣ ಸಂಪಾದನೆಯ ಮುಖ್ಯ ಲಕ್ಷಣ. ಇವರು ಹಣ ಸಂಪಾದನೆ ಮಾಡುವುದೇ ಇವರ ಮುಖ್ಯ ಲಕ್ಷಣವಾಗಿರುತ್ತದೆ. ಅವರು ಅಂದುಕೊಂಡ ರೀತಿಯಲ್ಲಿ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಹಾಗೆ
ಬುದ್ಧಿವಂತಿ ಇವರು ವ್ಯಾಪಾರ ವ್ಯವಹಾರ ಮಾಡುವುದಾದರೂ ಬುದ್ಧಿವಂತಿಕೆಯಿಂದ ಜಾಣತನದಿಂದ ಎಲ್ಲವನ್ನೂ ಪಡೆಯುತ್ತಾರೆ. ವ್ಯಾಪಾರವಾಗಲಿ ಭಾಷಣವಾಗಲಿ ಇದರಲ್ಲೆಲ್ಲವೂ ಅವರು ಉತ್ತಮವಾದಂತಹ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾರೆ. ಇಲ್ಲಿ ಇನ್ನೊಂದು ನಕ್ಷತ್ರ ಚಿಹ್ನೆಯೂ ಇದ್ದರೆ ಈ ರೀತಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆಯು ಬುಧಪರ್ವದಲ್ಲಿದ್ದರೆ ಅವರು ಇಂತಹ ವಿಷಯಗಳಲ್ಲಿ ಯಾವುದೋ ವ್ಯಾಪಾರ ಭಾಷಣ ಅಥವಾ ಅವರ ಮಾತುಗಾರಿಕೆ ಅಂದರೆ ಅವರ ಕಮ್ಯುನಿಕೇಶನ್ ಸ್ಕಿಲ್ನಿಂದ ಜೀವನದಲ್ಲಿ ಅವರು ಏನ್ ಅಂದುಕೊಂಡಿರುತ್ತಾರೋ ಅದನ್ನೆಲ್ಲ ಬೇಗನೆ ಸಾಧಿಸಿ ಜೀವನದಲ್ಲಿ ಐಶ್ವರ್ಯವನ್ನ ಹೊಂದುತ್ತಾರೆ, ಐಶ್ವರ್ಯವನ್ನ ಪಡೆಯುತ್ತಾರೆ. ಈಗ ಒಂದು ವಿಧದಲ್ಲಿ ಹೀಗಿದ್ದಾಗ ಮತ್ತೆ ಈಗ ಈ ರೀತಿಯಲ್ಲಿ ಇದ್ದು ಹೀಗೆ 3 ಗೆರೆಗಳಿದ್ದಾಗ ಹೀಗೆ ಬುಧಪರ್ವದಲ್ಲಿ 3 ಗೆರೆಗಳಿದ್ದಾಗ ಇದು ಸಹ ಅವರು ಹಣವಂತರಾಗುವಂತಹ ಅಥವಾ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಒಂದು ಸೂಚನೆ ಆಗಿದೆ. ಆದರೆ ಎಲ್ಲಾ ಕಪ್ಪು ಚುಕ್ಕೆ ಇರುವುದು ಅವರ ಜೀವನದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸಮಸ್ಯೆ ಎದುರಾಗುತ್ತದೆ ಎಂಬುದಂತಹ ಸೂಚನೆ ಆಗಿರುತ್ತದೆ. ಕಪ್ಪು ಚುಕ್ಕೆ ಈ ರೀತಿ ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಅವರ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಸಮಸ್ಯೆಗಳುಂಟಾಗುತ್ತದೆ ಎಂಬುದನ್ನ ಸೂಚಿಸುತ್ತದೆ. ಅದೇ ರೀತಿ ಎಲ್ಲಾದರೂ ದೀಪದ ಚಿಹ್ನೆ, ದೀಪ ಹೀಗಿರುತ್ತೆ. ಕೆಲವರು ಇದನ್ನ ಮೀನಿನ ಚಿಹ್ನೆ ಅಂತ ತಪ್ಪುಕೊಳ್ತಾರೆ. ಮೀನಿನ ಚಿಹ್ನೆಗೂ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಹೀಗಿದ್ದಾಗ ಅದು ದೀಪ ಅಂತ ಹೇಳ್ತೀವಿ ನೋಡಿ. ಈ ರೀತಿ ಇದ್ದಾಗ ಅದು ದೀಪ. ಈ ದೀಪದ ಚಿಹ್ನೆ ಸಹ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಒಂದು ಸೂಚನೆ ಆಗಿದೆ. ಅಂದರೆ ಇಂತಹ ಇದ್ದರೆ ಕಪ್ಪು ಚುಕ್ಕೆ ಅಥವಾ ಈ ತರ ದೀಪದ ಚಿಹ್ನೆ ಇದ್ದಾಗ ಅವರು ಕೋರ್ಟು ಕಚೇರಿ ಮುಂತಾದವನ್ನ ತಿರುಗಾಟ ಮಾಡಿ ಸುಸ್ತಾಗ್ಬಿಡ್ತಾರೆ. ಅವರಿಗೆ ಅಂತಹ ಸಮಸ್ಯೆಗಳಿರುತ್ತದೆ. ಅದೇ ರೀತಿ ಚಾಪದ ಚಿಹ್ನೆ ಸಹ ಹಲವು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಆದರೆ ಕೆಲವು ಕಡೆ ನೋಡಿ ಇಲ್ಲಿ ಈಗ ಹಿಂಗೆ ಇಲ್ಲಿ ಇದ್ದರೆ ಇದು ಒಳ್ಳೆಯ ಲಕ್ಷಣ. ಅವರಿಗೆ ದಾಂಪತ್ಯ ಜೀವನದಲ್ಲಿ ಸುಖವನ್ನು ತರುತ್ತೆ, ಐಶ್ವರ್ಯವಂತರಾಗಿರುತ್ತೆ. ಆದರೆ ನಾನೀಗ ಹೇಳಿದ್ದು ಇಲ್ಲೆಲ್ಲಾದರೂ ಚಾಪೆಯ ಚಿಹ್ನೆ ಇದ್ದಾಗ ಈ ರೀತಿಯಲ್ಲಿ ಚಾಪೆಯ ಚಿಹ್ನೆ ಇದ್ದರೆ ಈ ರೀತಿ ಚಾಪೆಯ ಚಿಹ್ನೆ ಇದ್ದರೆ ಸಹ ಅದು ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಜೀವನದಲ್ಲಿ ಅಭಿವೃದ್ಧಿಯಾಗುವುದು ಕಷ್ಟವಾಗುತ್ತದೆ ಎಂಬುದರ ಸೂಚನೆಯಾಗಿದೆ. ಈಗ ಇಂದಿನ ನಮ್ಮ ಈ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ನಾವು ಇಷ್ಟು ವಿಚಾರಗಳನ್ನ ತಿಳಿದುಕೊಂಡೆವು. ಅಂದರೆ ಹೆಚ್ಚಾಗಿ ಆಯುಷ ರೇಖೆಯಿಂದ ಆಶ್ರಯ ರೇಖೆ ಸೀಳಿದ್ದರೆ ಅದು ಎರಡಾಗಿ ಹೊಡೆದಿದ್ದರೆ ಏನು ಎಂಬುದನ್ನ ತಿಳಿದುಕೊಂಡೆವು. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಗುರುಪರ್ವ ಮತ್ತು ಬುಧ ಪರ್ವದಲ್ಲಿ ಕೆಲವು ವಿಚಾರಗಳನ್ನ ತಿಳಿದುಕೊಂಡೆವು. ಇಂದಿನ ಈ ರೀತಿಯಲ್ಲಿ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ. ಈಗ ನಾವು ಇಂದಿನ ನಕ್ಷತ್ರ ಅಂದ್ರೆ ಇಂದು ನಾನು ಇದುವರೆಗೂ ಹೇಳಿದ ನಕ್ಷತ್ರಗಳ ಹೆಸರುಗಳನ್ನು ಹೇಳ್ಬಿಡ್ತೀನಿ. ಆ ನಕ್ಷತ್ರ ಆದ್ಮೇಲೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ ನಕ್ಷತ್ರ, ಪುನರ್ವಸು, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಘ ನಕ್ಷತ್ರ, ಉಬ್ಬ ನಕ್ಷತ್ರ. ಇಷ್ಟು ನಕ್ಷತ್ರಗಳ ಬಗ್ಗೆ ಅದರ ಗುಣಧರ್ಮಗಳ ಬಗ್ಗೆ ತಿಳ್ಕೊಂಡೆವು. ಇವತ್ತು ಉತ್ತರ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ರೀತಿಯಲ್ಲಿರುತ್ತಾರೆ ಎಂಬುದನ್ನ ತಿಳಿಯೋಣ. ಅವರು ಸ್ವಾಭಿಮಾನಿಯಾಗಿರುತ್ತಾರೆ ಮತ್ತು ಆತ್ಮಸ್ಥೈರ್ಯ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಇವರು ಮಾತನಾಡುವಾಗ ತುಂಬಾ ಉಪಾಯದಿಂದ ಮಾತನಾಡಿ ಜನರ ಮನಸ್ಸನ್ನು ಸೆಳೆಯಬಲ್ಲರು. ಉಪಾಯವಾಗಿ ಮಾತನಾಡಿ ಜನರ ಮನಸ್ಸನ್ನು ಸೆಳೆಯಬಲ್ಲರು. ಅಂದರೆ ಅವರ ಮಾತು ಅಷ್ಟು ಆಕರ್ಷಣೀಯವಾಗಿರುತ್ತದೆ. ಇವರು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವರು ಬಂಧು ಮಿತ್ರರೊಡನೆ ಉದಾರವಾಗಿ ವ್ಯವಹರಿಸುತ್ತಾರೆ. ತನಗೆ ಬೇಕಾದವರಿಗೆ, ತನ್ನ ಬಂಧು ಮಿತ್ರದವರಿಗೆ ಎಲ್ಲಾ ರೀತಿಯ ಸಹಾಯ ಮಾಡುತ್ತಾರೆ. ಇವರಲ್ಲಿ ಕ್ಷಮಾಶೀಲತೆ, ತ್ಯಾಗ ಮತ್ತು ಸಹಕಾರ ಹೆಚ್ಚಾಗಿರುತ್ತದೆ. ಅಂದರೆ ಇವರು ದಾಂಪತ್ಯ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ. ಇವರಿಗೆ ಸುಶೀಲೆಯಾಗಿರುವುದು ಮತ್ತು ಈ ರೀತಿಯಲ್ಲಿ ಇವರ ಒಳ್ಳೆಯ ಗುಣವು ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ಗಂಡಸಾದರೆ ಒಳ್ಳೆಯ ಗುಣವಂತರು, ಹೆಂಗಸರಾದರೆ ಸುಶೀಲೆಯರು ಆಗಿರುತ್ತಾರೆ.
ಇವರ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳು ಯಾವುದು ಎದುರಾಗುವುದಿಲ್ಲ. ಸ್ತ್ರೀಯರು ಮನೆಯ ಕೆಲಸ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಮಾಡುತ್ತಾರೆ. ಇವರಿಗೆ ದೇವರಲ್ಲಿ ಹೆಚ್ಚಿನ ಭಕ್ತಿ ಮತ್ತು ದಾನ ಧರ್ಮ ಮಾಡುವುದರಲ್ಲಿ ಹೆಚ್ಚಿನ ಉತ್ಸಾಹವಿರುತ್ತದೆ. ಹುಟ್ಟಿದ ಪುರುಷ ಮತ್ತು ಸ್ತ್ರೀಯರು ಇದೇ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಗುಣಗಳನ್ನು ನಾವು ನೋಡಬಹುದು. ಅದು ಅವರು ಹುಟ್ಟಿದಾಗಿನಿಂದ ಬಂದಂತಹ ಗುಣಗಳು. ಹಾಗೆ ನೋಡ್ಬೇಕಾದ್ರೆ ನಾವು ನಕ್ಷತ್ರದ ಗುಣವನ್ನು ಹೇಳ್ಬೋದು, ಅದರ ಕೆಲವು ಫಲಗಳನ್ನು ಹೇಳ್ಬೋದು. ಆದರೆ ಅವರು ಹುಟ್ಟಿದ ಸಮಯ, ಅವರು ಹುಟ್ಟಿದ ಊರು, ದಿನಾಂಕವನ್ನು ತಿಳಿದಾಗ ಮಾತ್ರ ಅವರು ಎಷ್ಟನೇ ಪಾದದಲ್ಲಿ ಹುಟ್ಟಿದಾಗ ಗ್ರಹ ಸ್ಥಿತಿಗಳು ಯಾವ ಯಾವ ರೀತಿ ಇತ್ತು ಎಂಬುದನ್ನೆಲ್ಲವನ್ನು ಲೆಕ್ಕ ಹಾಕಿ, ಅವರ ರಾಶಿಯನ್ನು ಲೆಕ್ಕ ಹಾಕಿ ಅವರ ಸರಿಯಾದ ಭವಿಷ್ಯ ಹೇಳಲು ಸಾಧ್ಯ. ಅಂದರೆ ಅವರ ಭವಿಷ್ಯ ತಿಳಿಬೇಕಾದ್ರೆ ಅವರು ಹುಟ್ಟಿದ ಸಮಯ ಮತ್ತು ಊರು ಹಾಗೂ ದಿನಾಂಕ ಸರಿಯಾಗಿ ತಿಳಿದಿರಬೇಕು. ಆದುದರಿಂದ ಜಾತಕ ನೋಡಿ ಭವಿಷ್ಯ ಹೇಳಲು ಈ ಎಲ್ಲ ವಿಚಾರಗಳು ಅವಶ್ಯಕ. ಆದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಭವಿಷ್ಯ ತಿಳಿಯಲು ಇಂತಹ ಯಾವುದೇ ವಿಷಯಗಳು ಇರಬೇಕಾಗಿಲ್ಲ. ಎಲ್ಲವೂ ಅವರ ಹಸ್ತದ ಭಾಷೆಯಲ್ಲಿ ಅಡಗಿರುತ್ತದೆ. ಅಂದರೆ ಹಸ್ತದಲ್ಲಿರುವಂತಹ ರೇಖೆಗಳೇ ಒಂದು ಭಾಷೆ, ಅದೇ ಒಂದು ಲಿಪಿ. ಆ ಲಿಪಿಯನ್ನು ಓದಿ ತಿಳಿಯಲು ಸಾಧ್ಯವಾದರೆ ಅವರ ಪೂರ್ಣವಾದ ಭವಿಷ್ಯವನ್ನ ನಾವು ಹೇಳಬಹುದು. ಅದಕ್ಕಾಗಿ ನೀವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗೆ ಸಾಮಾನ್ಯವಾಗಿ ತುಂಬಾ ಹೆಚ್ಚಿನ ಹೆಚ್ಚು ವಿಷಯಗಳಿರುವ ಒಂದು ಸಬ್ಜೆಕ್ಟ್ ಆಗಿರುವುದರಿಂದ ಕೆಲವು ಕಡೆ ಹಾಗೆ ಹೀಗೆ ಎಲ್ಲಾ ಕಡೆಯನ್ನು ಮಿಕ್ಸ್ ಆಗಿರುತ್ತೆ. ನಿಮಗೆ ಯಾವ ರೀತಿಯ ಭವಿಷ್ಯ ಬೇಕೆಂಬುದನ್ನು ನೀವೇ ನಿರ್ಧರಿಸಿಕೊಳ್ಳಬಹುದು. ಅಂದರೆ ಜಾತಕ ನೋಡ್ಬೇಕಾ ಅಥವಾ ಹಸ್ತರೇಖೆ ನೋಡ್ಬೇಕಾ ಎಂಬುದನ್ನ ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನ, ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುವುದು. ಆದ್ದರಿಂದ ಪೂರ್ತಿ ವಿಡಿಯೋವನ್ನು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇರುವಂತಹ, ಆಸಕ್ತಿ ಇರುವಂತಹ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಕಷ್ಟಗಳು ಯಾವಾಗ ನಿವಾರಣೆ ಆಗುತ್ತದೆ ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸಲಾಗುತ್ತದೆ. ಇದು ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿ ಇರುವ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡುತ್ತಿದ್ದೇನೆ. ಇದರಲ್ಲಿ ನಂಬಿಕೆ ಇಲ್ಲದವರು ಇಂತಹ ಕಾರ್ಯಕ್ರಮಗಳನ್ನು ನೋಡುವುದರಿಂದ ಏನೂ ಫಲವಿಲ್ಲ. ನಂಬಿದವರಿಗೆ ಇದು ಹೆಚ್ಚು ಉಪಯುಕ್ತವಾದ, ಹೆಚ್ಚು ಉಪಯೋಗವಾಗುವಂತ ವಿಚಾರ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.